ಸಮಾನತೆಯನ್ನ ತೋರಿಸಿಕೊಟ್ಟು ಬಹು ಸುಂದರವಾಗಿ ಪಾಠವನ್ನು ತಮ್ಮೆಲ್ಲರಿಗೂ ಮನಮುಟ್ಟುವಂತೆ ಪಾಠವನ್ನ ಮಾಡಿಕೊಂಡು ಇವತ್ತಿನ ದಿವಸ ಈ ಶಾಲೆಯಿಂದ ಮತ್ತೊಂದು ಶಾಲೆಗೆ ವರ್ಗಾವಣೆ ಆಗುವಂತ ಮೊದಲು ಅವರು ನನಗೆ ಗುರುಗಳಾಗಿದ್ರು. ಇವತ್ತಿನ ದಿವಸ ನಾನು ಅವರಿಗೆ ಗುರುವಾಗಿದ್ದೀನಿ. ನಮ್ಮ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶಿವಪುತ್ರಪ್ಪ ಸರ್ ಅವರನ್ನು ಸಹ ಮೊದಲು ಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಈ ಊರಿನ ಮುದ್ದು ಮಕ್ಕಳಾಗಿರ್ತಕ್ಕಂಥ ತಾವುಗಳು ಭಾಗಿಯಾಗಿರ್ತಕ್ಕಂಥ ತಾವೆಲ್ಲರಿಗೂ ಸಹ ಶರಣಾರ್ಥಿಗಳನ್ನ ಸಮರ್ಪಿಸಿ, ಕುಮಾರ ಶಿವಯೋಗಿಗಳು ಅಂತೇಳಿ ಇಲ್ಲಿ ಬಹಳಷ್ಟು ಜನ ಕೇಳಿಲ್ಲ. ದೊಡ್ಡವ್ರು ಯಾರಾದ್ರೂ ಕೇಳಿರ್ತೀರಿ, ನೋಡಿರ್ತೀರಿ. ಆನೆಗೆಲ್ಲ ಗುರು ಕುಮಾರ ಶಿವಯೋಗಿಗಳು ಅಂತೇಳಿ ಬೇಸಿ ಬಾದಾಮಿ ಹತ್ರ ಬರ್ತದೆ ಶಿವಯೋಗ ಮಂದಿರ ಅಂತೇಳಿ. ಅವರು ಇದೇ ರೀತಿಯಾಗಿ ನಿಮ್ಗೇನೆಲ್ಲ ಶಿಕ್ಷಕರು ಪಾಠವನ್ನ ಮಾಡ್ತಿರ್ತಾರಲ್ಲ, ಪಾಠವನ್ನ ಮಾಡುವಂತ ರೀತಿ ಒಳಗೆ ಅವರು ಸಹ ನಮ್ಮಂತ ಮಠಾಧೀಶರಿಗೆ ಪಾಠವನ್ನ ಮಾಡ್ತಿರ್ತಾರೆ. ಪಾಠವನ್ನ ಮಾಡ್ತಿರ್ಬೇಕಾದ್ರೆ ಅವರು ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಮರಿದೇವರಿಗೆ ಪ್ರಶ್ನೆಯನ್ನ ಕೇಳ್ತಾರೆ. ನಮ್ಮಂತ ಮರಿದೇವರಿಗೆ ಪ್ರಶ್ನೆಯನ್ನ ಕೇಳ್ತಾರೆ. ಆನಂದಲ್ಲ ಗುರು ಕುಮಾರ ಶಿವಯೋಗಿಗಳು ಕೇಳ್ತಾರೆ. ಏನಂತಂದ್ರ ನೀ ಮುಂದೆ ಮಠಕ್ಕಾದ್ಮೇಲೆ ಏನ್ ಮಾಡ್ತೀಪ ಅಂತ ಕೇಳ್ತಾರ ಅವರು. ನೀ ಮುಂದೆ ಮಠಕ್ಕಾದ್ಮೇಲೆ ಏನ್ ಮಾಡ್ತೀವಿ? ಬರೀ ಮಠವನ್ನ ನಡೆಸ್ಕೊಂಡು ಹೋಗ್ತೀಯೋ, ಸಮಾಜವನ್ನು ಸುಧಾರಣೆ ಮಾಡ್ತೀಯೋ, ಏನನ್ನ ಮಾಡ್ತೀರಿ ಅಂತ ಕೇಳ್ತಾರ. ಅದ್ರಾಗ ಒಬ್ಬೊಬ್ರು ಎಲ್ರಿ ಬುದ್ಧಿನ ಸಮಾಜವನ್ನು ಸುಧಾರಣೆ ಮಾಡ್ಕೊಂಡು ಹೋಗ್ತೇನೆ, ನಾನು ಮಠವನ್ನ ಬೆಳೆಸ್ಕೊಂಡು ಹೋಗ್ತೇನೆ, ಎಲ್ಲ ಭಕ್ತರನ್ನ ಹಿಡ್ಕೊಂಡು ಹೋಗ್ತೇನೆ. ಅವರಿಗೆ ಅನಿಸಿದ್ದನ್ನ ಎಲ್ಲಾ ಮಠಗಳು ನನ್ನಂತ ವಿದ್ಯಾರ್ಥಿಗಳು ಹೇಳ್ತಿರ್ತಾರೆ ಶಿವಯೋಗಿಗಳಿಗೆ. ಅವಾಗ ಅದಕ್ಕೆ ಶಿವಯೋಗಿಗಳು ಹೇಳ್ತಾರ, ಎಲ್ಲಿ ನಿಮಗೆ ಪಾಠ ಮಾಡಿರ್ತಕ್ಕಂಥದ್ದು ಆನಂದ ಕುಮಾರ ನಾನು ಒಬ್ಬನೇ ಅಲ್ಲ, ಏನು ಉಳಿದಿರ್ತಕ್ಕಂಥ 4 ಜನ ಶಿಕ್ಷಕರು ಸಹ ನಿಮ್ಗೆಲ್ಲ ಪಾಠವನ್ನ ಮಾಡ್ತಾರೆ. ಆಗ ನೀವು ಹೊರಗಡೆ ಹೋಗಿಸಿ ಬರೀ ಕುಮಾರಜ್ಜರು ಮಾತ್ರ ನಮಗ ಪಾಠವನ್ನ ಮಾಡ್ಯಾರ ಅಂತ ಹೇಳಿ ಹೇಳ್ಕೋತಿರೋ, ಅಥವಾ ಎಲ್ಲಾ ಶಿಕ್ಷಕರು ಸಹ ಪಾಠವನ್ನ ಮಾಡ್ಯಾರ ಅದಕ್ಕೆ ನಾವು ಈ ಮಟ್ಟಿಗೆ ಇದೀವಿ ಅಂತ ಹೇಳ್ಕೋತಾರೋ ಅಂತೇಳಿ ಮತ್ತೊಂದು ಪ್ರಶ್ನೆಯಿಂದ ಕೇಳ್ತಾರ ಅವರು. ಆಮೇಲೆ ಹೇಳ್ತಾರೆ, ಇವ್ರಿಗೆ ನಮಗ ಅಜ್ಜರು ಪಾಠ ಮಾಡ್ಯಾರ ಅಂತ ಕೆಲವ್ರು ಹೇಳ್ತಾರ, ನಮ್ಗೆ ಇಂಥವ್ರೇ ಪಾಠ ಮಾಡ್ಯಾರ ಅಂತ ಕೆಲವ್ರು ಹೇಳ್ತಾರ. ಅದ್ರಾಗ ಯಾರೋ ಒಬ್ಬ ಅಲ್ಪಜ್ಞಾನಿ ಇರ್ತಕ್ಕಂಥ ಒಬ್ಬ ಮರಿ ಹೇಳ್ತಾರಂತ, ಎಲ್ರ ಬುದ್ಧಿ ನಾನು ಮಂದಿರದ ಹೆಸರನ್ನ ಹೇಳ್ಕೊಂಡು ಸಮಾಜದೊಳಗೆ ಬಾಳ್ತೀನಿ ಅಂತ ಹೇಳ್ತೇನೆ. ಅಂದ್ರ ಶಿವಯೋಗ ಮಂದಿರದ ಹೆಸರನ್ನ ಹೇಳ್ಕೊಂಡು ನಾನು ಈ ಸಮಾಜದೊಳಗೆ ಬಾಳ್ತಿದ್ರ ಬುದ್ಧಿ, ಈ ಸಮಾಜವನ್ನ ನನ್ನ ಕೈಲಿ ಆದಷ್ಟು ಒಂದ ಹಿಡಿತದಲ್ಲಿ ತೆಗೆದುಕೊಂಡು ಹೋಗುವಂತ ಪ್ರಯತ್ನವನ್ನ ಮಾಡ್ತೇನೆ ಬುದ್ಧಿ ನಿಮ್ಮ ಪಾಠದಿಂದ ಅಂತ ಹೇಳ್ತಾರಂತವ. ಅಂದಾಗ ಕುಮಾರ ಶಿವಯೋಗಿಗಳು ಅವನನ್ನ ಮುಂದೆ ಕರೆಸಿ ಶಬಾಷ್ ಬೇಟ ಅಂತ ಹೇಳಿ ಅವನ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದವನ್ನ ಮಾಡ್ತಾರಂತ. ಯಾಕಂತಂದ್ರ ನಾವು ಇವಾಗ ಉದಾಹರಣೆ, ಈ ಕ್ಲಾಸಿಗೆ ನೀವು ಯಾರಾದ್ರೂ ಒಬ್ರು ಬಹಳ ಶಾಣೆ ಇದೀರಿ, ನೀವೇ ಮಾನಿಟರ್ ಆಗಿರ್ತೀರಿ, ನೀವೇ ಲೀಡರ್ ಆಗಿರ್ತೀರಿ ಅಂತಂದ್ರ ನೀವೇನನ್ನ ಹೇಳ್ತೀರಿ? ಆ ಕ್ಲಾಸಿಗೆ ನಾ ಲೀಡರ್ ಇದ್ದೀನಿ, ನನ್ನ ಮಾತು ನೀವೆಲ್ಲರೂ ಕೇಳ್ಬೇಕಂತ ಹೇಳ್ತೀರಿ ಸರ್ ಹೊರಗಡೆ ಹೋದಾಗ. ಅದಕ್ಕೆ ಕುಮಾರ ಶಿವಯೋಗಿಗಳು ಹೇಳಿರ್ತಕ್ಕಂಥ ಮಾತಿನ ಅರ್ಥ ಏನಪ್ಪಾ ಅಂತಂದ್ರ, ನಾನಿಲ್ಲಿ ಪಾಠ ಮಾಡಿರ್ತಕ್ಕಂಥದ್ದು ಪಾಠ ಬರೀ ನನಗ ಗುಂಡೇರಾವ್ ಸರ್ ಒಬ್ಬರೇ ಪಾಠ ಮಾಡಿರೋದಿಲ್ಲ, ಶಿವಪುತ್ರಪ್ಪ ಸರ್ ಅವರಾಗಿರ್ಬೋದು, ನಮ್ಮ ಇನ್ನುಳಿದ ಎಲ್ಲ ಶಿಕ್ಷಕರು ಒಬ್ಬೊಬ್ಬರಾಗೆ ಪಾಠವನ್ನ ಮಾಡಿರೋದಿಲ್ಲ. ನನಗೆ ಆ ಕ್ಲಾಸಿನಲ್ಲಿ ಆ ಶಾಲೆಯಲ್ಲಿ ಇರ್ತಕ್ಕಂಥ ಸಮಸ್ತ ಉತ್ತಮ ಶಿಕ್ಷಕರು ಸಹ ಉತ್ತಮವಾಗಿರ್ತಕ್ಕಂಥ ಪಾಠವನ್ನ ಮಾಡಿದ್ರು ಅವತ್ತಿನ ದಿವಸ. ಅದಕ್ಕೆ ನಾನು ಇವತ್ತಿನ ದಿವಸ ಇಂಜಿನಿಯರ್ ಅನ್ನ ಆಗೀನಿ, ಸಾಫ್ಟ್ವೇರ್ ಆಗೀನಿ, ಡಾಕ್ಟರ್ ಆಗೀನಿ, ಪೊಲೀಸ್ ಆಗೀನಿ ಅಂತೇಳಿ ನಾನಾ ರೀತಿಯ ಉದ್ಯೋಗಗಳನ್ನ ನೀವು ಮುಂದೆ ಹೇಳ್ಕೋಬೇಕಾಗ್ತದೆ. ಇದರಲ್ಲಿ ಯಾರು ಎಷ್ಟು ಜನ ಡಾಕ್ಟರ್ ಆಗ್ತಿರೋ, ಎಷ್ಟು ಜನ ಇಂಜಿನಿಯರ್ ಆಗ್ತಿರೋ, ಎಷ್ಟೊಂದು ಜನ ದೊಡ್ಡ ದೊಡ್ಡ ಜ್ಞಾನಿಗಳಾಗ್ತಿರೋ ಗೊತ್ತಿಲ್ಲ. ಆದ್ರ ನೀವು ಮುಂದೆ ಈ ದೇಶದೊಳಗೆ ಪ್ರಧಾನಿ ಆಗ್ರಿ, CM ಆಗ್ರಿ, PM ಆಗ್ರಿ, ಏನಾದ್ರೂ ಆಗ್ರಿ, ಈ ಶಾಲೆಗೆ ಉತ್ತಮ ಶಿಕ್ಷಕರಾಗಬೇಕು ಮೊದಲನೇದಾಗಿ. ಅದಕ್ಕಿಂತ ಮೊದಲನೇದಾಗಿ ನಿಮ್ಮ ತಂದೆ ತಾಯಿಗಳಿಗೆ ಉತ್ತಮ ಮಕ್ಕಳಾಗಿ ಮಾಡಬೇಕು ಸಮಾಜದೊಳಗೆ. ನಿಮ್ಮ ತಂದೆ ತಾಯಿಗಳಿಗೆ ಉತ್ತಮ ಮಕ್ಕಳಾಗಿ ಮಾಡಬೇಕು ಸಮಾಜದೊಳಗ. ಶಾಲೆಯ ಒಳಗ ಆ ಸ್ಟೂಡೆಂಟ್ ಯಾರ್ರಿ ಅಂತ ಕೇಳುವಂಗಿರ್ಬೇಕು. ನಿಮ್ಮ ಘನತೆ ಗಾಂಭೀರ್ಯವನ್ನು ನೋಡ್ಕೇಸಿ, ನಿಮ್ಮ ವಿದ್ಯೆ ಬುದ್ಧಿಯನ್ನು ನೋಡಿ ಅಂತ ಸ್ಟೂಡೆಂಟ್ಗಳು ನಮ್ಮ ಕಡೆನೂ ಸಹ ಇಲ್ಲ ಅನ್ನುವಂತ ಮಾತನ್ನ, ದತ್ತೊಬ್ರು ಆಡಿರ್ತಕ್ಕಂಥ ಮಾತನ್ನ ನಾವು ಸಹ ಬಹಳಷ್ಟು ಜನ ಕೇಳಿಸ್ಕೊಂಡಿರ್ತೇವೆ. ಯಾಕಂದ್ರೆ ಈ ಭಾಗದ ಕವಿ ಹೆಸರಿ ಅವರು ನಮ್ಮ ಮುಡುಬೆ ಗುಂಡೇರಾವ್ ಸರ್ ಅವರು
ಅದು ಬಹುಶಃ ನಿಮ್ಮದು ಸೌಭಾಗ್ಯ ಅಂತ ಹೇಳ್ಬೇಕಾಗ್ತದೆ. ಅದೇ ರೀತಿಯಾಗಿ ನಮ್ಮ ದೇವದಾಸ್ ರೆಡ್ಡಿ ಸರ್ ಅವರು ಬಹಳ ಸುಂದರವಾಗಿ ಹಾಡವನ್ನ ಹಾಡ್ತಾರೆ. ಸಂಗೀತಗಾರರಿಗಿಂತ ಉತ್ತಮವಾಗಿರ್ತಕ್ಕಂಥ ಹಾಡುಗಳನ್ನ, ಜಾನಪದ ಗೀತೆ ಆಗಿರ್ಬೋದು, ಭಕ್ತಿ ಗೀತೆಗಳಾಗಿರ್ಬೋದು, ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಅವರು ಸಭೆ ಒಳಗಡೆ ಆಡುವಂಥದ್ದನ್ನ ನಾನು ಆಲಿಸುತ್ತೇನೆ. ಅಂತ ಶಿಕ್ಷಕರನ್ನ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ನೀವೆಲ್ಲರೂ ನಿಜಕ್ಕೂ ಬಹಳ ಧನ್ಯರು ಅಂತ ಹೇಳ್ಬೇಕಾಗ್ತದೆ. ಮತ್ತೆ ಇಲ್ಲಿ ಇರ್ತಕ್ಕಂಥ ಯಾರೇ ಒಬ್ರು ನಮ್ಮ ತಾಯಂದ್ರ ಶಿಕ್ಷಕರಾಗಿರ್ಬೋದು, ಮತ್ತ ದೊಡ್ಡವರು ಶಿಕ್ಷಕರಾಗಿರ್ಬೋದು, ತಮ್ಮನ್ನೆಲ್ಲ ಯಾವ ರೀತಿಯಾಗಿ ಪಾಠವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಅನ್ಕೋಬೇಕಪ್ಪ ಅಂತಂದ್ರೆ, ನಾವೇನು ಈ ಶಾಲೆಗೆ ದಿನಾಲು ಬರುವಂತವರಲ್ಲ, ಅತಿಥಿಗಳಾಗಿ ಹೋಗ್ತೀವಿ. ಒಂದು ತಾಸಿನವರೆಗೂ ಬಂದಷ್ಟೇ. ಆದ್ರೂ ಇಲ್ಲಿ ನಿಮಗೆ ಕೊಡುವಂತ ಪ್ರೀತಿ, ನೀವು ಕುಳಿತುಕೊಳ್ಳುವಂತ ಶಿಸ್ತು, ನಿಮ್ಮಲ್ಲಿರುವಂತ ವಿದ್ಯೆಯನ್ನ ನೋಡಿದ್ರ ನಿಜಕ್ಕೂ ಅವ್ರ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೂ ಸಹ ಒಂದು ಹೊತ್ತಿಗೆ ಟೈಮ್ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ. ಆಗ ಗೌರ್ಮೆಂಟ್ ಶಾಲೆಯಲ್ಲಿ ಕಲಿತಕ್ಕಂಥ ನಿಮಗಾಗಿ ಏನಾದ್ರು ಟೈಮ್ ಅನ್ನ ಮೀಸಲು ಇಡ್ತಾರಲ್ಲ, ನಿಜಕ್ಕೂ ಅವರ ಕೈಯಲ್ಲಿ ಕಲಿಯುವಂತಹ ವಿದ್ಯಾರ್ಥಿಗಳು ನೀವು ಧನ್ಯ, ನಿಮಗೆ ಕಲಿಸುವಂತಹ ಶಿಕ್ಷಕರು ಸಹ ಬಹಳ ಧನ್ಯರು ಅಂತ ಹೇಳ್ಬೇಕಾಗ್ತದೆ. ಇಂಥ ಮಕ್ಕಳನ್ನ ಪಡೆದಿರೋದಕ್ಕಾಗಿ ಕುಮಾರಾಚಾರ್ಯರು ಹೇಳ್ತಾರ, ನಾವು ವಿದ್ಯೆ ಹೊಂದಿದ್ರೆ ಯಾವ ದೇಶ ಬೇಕಾದ್ರೂ ಸುತ್ತಬಹುದು, ನಮ್ಮಲ್ಲಿ ವಿದ್ಯೆ ಹೊಂದಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ ಹೇಳ್ತೀವಿ. ನಮ್ಮಲ್ಲಿ ವಿದ್ಯೆಯನ್ನ ಇದ್ರ ನಾವು ಯಾವ ದೇಶಕ್ಕಾದ್ರೂ ಹೋಗ್ಬೋದು, ಸೌದಿ ಅರೇಬಿಯಾಕ್ಕೆ ಹೋಗ್ಬೋದು, ಮಹಾರಾಷ್ಟ್ರ, ಪುಣೆ, ತೆಲಂಗಾಣ, ತಮಿಳುನಾಡು, ನೀವೆಲ್ಲರೂ ಹೋಗ್ರಿ. ವಿದ್ಯೆ ಹೊಂದಿದ್ರ ನಮಗ್ ವಿದ್ಯೆನೇ ಇಲ್ಲ, ನಾಲೆಡ್ಜ್ ಇಲ್ಲ, ನಾವೀಗ ತಮಿಳ್ನಾಡಿಗೆ ಹೋಗ್ತಿರ್ತೀವಿ, ತಮಿಳು ಭಾಷೆ ಬರಲ್ಲ, ಅಲ್ಲಿ ಹೋಗಿ ಬರೋ ಕಷ್ಟ ಆಗ್ತದೆ. ಆಗ ವಿದ್ಯೆ ಒಂದಿದ್ರ ವಿದ್ಯೆ ಕಲಿತವನಿಗೆ ಸಾವಿರ ಕೆಲಸ ಅಂತ. ವಿದ್ಯೆ ಕಲಿಲಿಲ್ಲ ಅವನಿಗೆ ಏನಾದ್ರು ಒಂದು ಕಾಯಕ ಮಾಡೋದು, ಒಂದೇ ಹೊಲದಾಗ ದುಡಿಬೇಕಿಲ್ಲ, ಮತ್ತೊಬ್ಬರ ಹತ್ರ ಕೂಲಿಯನ್ನ ಮಾಡ್ಬೇಕು. ಆದ್ರೆ ನೀವು ಇವತ್ತಿನ ದಿವಸ ಉತ್ತಮವಾಗಿ ಏನಾದ್ರು ನೀವು ಶಾಲೆಯಲ್ಲಿ ಕಲಿತಿದ್ದೇ ಆಗಿದ್ರ ಮುಂದೆ ನಿಮ್ಮ ಸಮಾಜದೊಳಗ ನೀವು 4-6 ಜನರಿಗೆ ಕೆಲಸ ಕೊಡುವಂತ ವಿದ್ಯಾರ್ಥಿಗಳಾಗ್ತೀರಿ ಅಂತ ಹೇಳ್ಬೇಕಾಗ್ತದೆ. ನೋಡ್ರಿ, ಗೌರ್ಮೆಂಟ್ ಶಾಲೆ ಒಳಗೆ ಎಲ್ಲವನ್ನೂ ಉಚಿತ ಕೊಡ್ತಾರೆ. ನಿಮಗೆ ಬಟ್ಟೆ, ಬೂಟು, ಟೈ, ಪುಸ್ತಕ. ಈ ಮತ್ತೆ 2026ನೇ ಸಾಲಿನಿಂದ ಬಹುಶಃ ಒಂದೊಂದು ಸಬ್ಜೆಕ್ಟ್ಗೆ ಎಷ್ಟು ಪುಸ್ತಕಗಳು ಬೇಕಿತ್ತು ಅಷ್ಟು ಪುಸ್ತಕಗಳನ್ನು ಸಹ ಕೊಡ್ತಾರೆ ಅಂತೇಳಿ ಒಂದು ನ್ಯೂಸ್ ಅನ್ನು ನೋಡಿದ್ದಾರೆ ಸರ್. ಆ ನೋಟ್ ಬುಕ್ಸ್ ಗಳನ್ನ ಕೊಡ್ತಾರೆ ಅಂತೇಳಿ ನ್ಯೂಸ್ ಅನ್ನು ನೋಡಿದ್ದೆ. ನೋಡ್ರಿ, 2026ರಿಂದ ಅದನ್ನು ಸಹ ನಿಮ್ಗೆ, ಯಾಕಂತಂದ್ರ ಗೌರ್ಮೆಂಟ್ ಶಾಲೆಯಲ್ಲಿ ಕಲಿತಕ್ಕಂಥ ಮಕ್ಕಳು ಎಲ್ಲ ಬಹಳ ಬಡ ಕುಟುಂಬದ ಮಕ್ಕಳು ಇರ್ತಾರೆ. ಅವ್ರಿಗೆ ಯಾವ್ದಾದ್ರು ಒಂದು ಅನುಕೂಲ ಆಗಲಿ ಅಂತ ಹೇಳಿ ನಿಮಗ ಏನು ಬುಕ್ಸ್ ಗಳನ್ನ ಕೊಡ್ತಾರಲ್ಲ 6 ಸಬ್ಜೆಕ್ಟ್, ಆ 6 ಪುಸ್ತಕಗಳ ಜೊತೆಗೆ ನಿಮಗೆ ಎಷ್ಟು ಅವಶ್ಯಕತೆ ಇರ್ತದೆ ಅಷ್ಟು ನೋಟ್ಬುಕ್ ಗಳನ್ನು ಸಹ ಗೌರ್ಮೆಂಟ್ ಕೊಡ್ಲಿಕ್ಕೆ ನಿರ್ಧಾರ ಮಾಡಿರ್ತಾರೆ. ಇಷ್ಟೊಂದು ವ್ಯವಸ್ಥೆಯನ್ನು ನೀವು ದುಡ್ಡು ಕೊಟ್ಟು ಕಲಿಯುವಂತ ಶಾಲೆಯೊಳಗೆ ಎಲ್ಲಿ ಸಿಗೋದಿಲ್ಲ, ಅದು ಗೌರ್ಮೆಂಟ್ ಶಾಲೆ ಒಳಗೆ ಬಿಟ್ರೆ. ಆದ್ರೆ ಇವತ್ತಿನ ದಿವಸ ಗೌರ್ಮೆಂಟ್ ಶಾಲೆಗಳೆಲ್ಲ ಕುಗ್ಗಿ ಹೊಂಟಾವ. ಯಾಕಂತಂದ್ರೆ ನಾವು ನಮ್ಮ ಮಕ್ಕಳಿಗೆ ಪ್ರೈವೇಟ್ ಶಾಲೆಗೆ ಹಾಕ್ಲಕತ್ತೀವಿ. ಆದ್ರೆ ಗೌರ್ಮೆಂಟ್ ಶಾಲೆ ಒಳಗಡೆ ಇರ್ತಕ್ಕಂಥ ನಾಲೆಡ್ಜ್ ಪ್ರೈವೇಟ್ ಶಾಲೆ ಒಳಗೆ ಇರೋದಿಲ್ಲ. ನಾವು ಲಕ್ಷ ಕೊಡ್ಲಿ, ಕೋಟಿ ಕೊಡ್ಲಿ, ಗೌರ್ಮೆಂಟ್ ಶಾಲೆ ಒಳಗಿರ್ತಕ್ಕಂಥ ಮಕ್ಕಳಲ್ಲಿ ಇರ್ತಕ್ಕಂಥ ನಾಲೆಡ್ಜ್ ಪ್ರೈವೇಟ್ ಶಾಲೆಯ ಮಕ್ಕಳಲ್ಲಿ ಇರೋದಿಲ್ಲ. ಅವ್ರ ಮಮ್ಮಿ ಪಪ್ಪ ಅನ್ಕೊಂಡು ಅಷ್ಟೇ ಇರ್ತಾರ. ಆದ್ರೆ ಇವರು ಮನ್ಯಾಗ ಗೌರ್ಮೆಂಟ್ ಶಾಲೆ ಹುಡುಗರು ಯಾವ ರೀತಿ ಅಂತಂದ್ರ, ಅದು ಯಾವುದೇ ಒಂದು ಮಾತನ್ನ ಆಡ್ಲಿ, ಆ ಮಾತಿಗೆ ಎದುರು ಉತ್ತರವನ್ನು ಕೊಡುವಂತ ಶಾಲೆ, ಉತ್ತರವನ್ನು ಕೊಡುವಂತ ಪಾಠಗಳು ಎಲ್ಲಾದ್ರೂ ಆಗ್ತಿತ್ತಂದ್ರ ಅದು ಗೌರ್ಮೆಂಟ್ ಶಾಲೆಗಳು ಅಂತ ಹೇಳ್ಬೇಕಾಗ್ತದೆ. ಸುಮಾರು ಒಂದು 2.5-3 ವರ್ಷದಿಂದ ಕಾರ್ಯಕ್ರಮವನ್ನು ಆಗೈತಿಲ್ಲಿ. ನಾವು ನಿಡಗುಂದ ಸ್ವಾಮಿಗಳು ಮತ್ತು ನಮ್ಮ ಕೋಡ್ಲದ ಶಮಲಿಂಗ ಸ್ವಾಮಿಗಳವರು 3 ಜನ ಸಹ ಸ್ವಾಮೀಜಿ ಅವರು ಇರ್ತೀವಿ ಕಾರ್ಯಕ್ರಮದ ಮೇಲೆ. ಆಮೇಲೆ ನಿಮಗೆಲ್ಲ ಆವಿನ ವಿಶ್ಲೇಷಣೆಯನ್ನ ಕೊಟ್ಟರು ಸಹ. ಆ ಸಂದರ್ಭದೊಳಗ ನಿಡಗುಂದ ಸ್ವಾಮಿಗಳಾಗಿರ್ಬೋದು, ನಮ್ಮ ಶಮಲಿಂಗ ಸ್ವಾಮಿಗಳಾಗಿರ್ಬೋದು, ನಾವಾಗಿರ್ಬೋದು, ಈ ಶಾಲೆ ಒಂದು ಉನ್ನತ ಮಟ್ಟದೊಳಗೆ ಬೆಳೀತದೆ. ಯಾಕಂತಂದ್ರೆ ಇಲ್ಲಿ ಇರ್ತಕ್ಕಂಥ ಸರ್ಗಳು ಬರೀ ಪಾಠ ಮಾಡಿ ಹೋಗುವಂತವರಲ್ಲ. ಇಲ್ಲಿ ಇರ್ತಕ್ಕಂಥ ಸರ್ಗಳು ಯಾರು ಬರೀ ಪಾಠ ಮಾಡಿ ಹೋಗುವಂತವರಲ್ಲ. ಇಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡವನ್ನ ಆಗ್ಲಿ ಅಂತ ಕನಸನ್ನ ಕಂಡಿರ್ತಕ್ಕಂಥ ಶಿಕ್ಷಕರೇ ಬಹಳಷ್ಟು ಜನ ಇದ್ರು. ಅದಕ್ಕಾಗಿ ಅವ್ರು ಕಂಡಂತ ಕನಸು ಇವತ್ತಿನ ದಿವಸ ನಿಮ್ಮ ಎದುರುಗಡೆ ನೆನಸಾಗಿ ನಿಂತವು ವಿದ್ಯಾರ್ಥಿಗಳು. ನೋಡ್ರಿ, ಇಷ್ಟ 18, 9, 20, 10 ಇಷ್ಟು ನಿಮ್ಮ ಕಾರ್ಯಕ್ರಮಕ್ಕಾಗಿ ಮಾಡಿರ್ತಕ್ಕಂಥ ರೂಮ್, 2 ಆಗ್ತಕ್ಕಂಥ ರೂಮ್ ಒಂದೇ ಮಾಡ್ಯಾರ ನಿಮ್ಮ ಕಾರ್ಯಕ್ರಮಕ್ಕಾಗಿ, ನಿಮ್ಮ ಆಟಗಳಿಗಾಗಿ, ನಿಮ್ಮ ಚಟುವಟಿಕೆಗಳಿಗಾಗಿ. ಇಂಥ ಕಾರ್ಯಕ್ರಮವನ್ನ ಬಟ್ ಇನ್ನೊಂದು ಏನಂತಂದ್ರೆ, ಇಂಥ ಶಾಲೆಯನ್ನ ಈ ನಮ್ಮ ತಾಲೂಕು ಮಟ್ಟದಲ್ಲಿ, ಈ ನಮ್ಮ ತಾಲೂಕು ಭಾಗದೊಳಗೆ ಎಲ್ಲೂ ಇಲ್ಲ.
ಯಾವ ಊರಲ್ಲೂ ಸಹ ಇಲ್ಲ. ಎಲ್ಲ ಇದ್ರು ಅಷ್ಟೇ 1ನೇ ಮಹಡಿ 4 ರೂಮು 6 ರೂಮು ಅಷ್ಟೇ ಬಹಳ ಸುಸಜ್ಜಿತವಾಗಿರ್ತಕ್ಕಂಥ ಕೊಠಡಿಯನ್ನ ಕಟ್ಟಿಸಿಕೊಟ್ಟಾರ ಗೌರ್ಮೆಂಟ್ನವರು. ಅದೇ ರೀತಿಯಾಗಿ ಗೌರ್ಮೆಂಟಿನವರು ಕಟ್ಟಿಸಿಕೊಟ್ಟಾರ ಅನ್ನೋದಕ್ಕಿಂತ ಮೊದಲನೇದಾಗಿ ನಿಮ್ಮ ಶಿಕ್ಷಕರು ಸಹ ನಿಮ್ಮ ಶಿಕ್ಷಕರೇ ಮುಂದಾಗಿ ಕಟ್ಟಿಸ್ಯಾರ ಅಂತೇಳಿ ನೀವು ತಿಳ್ಕೊಬೇಕಾಗ್ತದೆ. ಹಿಂದಿನ ದಿವಸ ಅವ್ರು ಓಡಾಡಿರ್ತಕ್ಕಂಥದ್ದು ಒಂದಲ್ಲ ಎರಡಲ್ಲ ಸುಮಾರು ವರ್ಷಗಳು ಓಡಾಡಿದ ಮೇಲೆ ಇವತ್ತಿನ ದಿವಸ ಅವ್ರಿಗೆ ಪ್ರತಿಫಲವನ್ನು ಸಿಕ್ಕದ. ಅದಕ್ಕ ತಾವೆಲ್ಲರೂ ನೀವು ಇಲ್ಲಿ ಪಾಠ ಬರುವ ಮುನ್ನ, ಈ ಶಾಲೆ ಒಳಗೆ ಬರುವ ಮುನ್ನ ಕೈ ಮುಕ್ಕೊಂಡು ಬರಬೇಕು. ಹೋಗ್ಬೇಕಾದ್ರೂ ಕೈ ಮುಕ್ಕೊಂಡು ಎಲ್ಲಾ ಶಿಕ್ಷಕರಲ್ಲಿಯೂ ವಿನಮ್ರ ಭಾವದಿಂದ ಈ ಮನೆಗೆ ತೆರಳ್ಬೇಕಂತೇಳಿ ಹೇಳ್ಬೇಕಾಗ್ತದೆ. ನೋಡ್ರಿ, ಇವತ್ತಿನ ದಿವಸ ಶಿಕ್ಷಣ ಅನ್ನೋದು ಬಹಳ ಅತಿ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬ ಮನುಷ್ಯನಿಗೆ ಸಹ. ಶಿಕ್ಷಣ ಇಲ್ಲ ಅಂತಂದ್ರೆ ಅವನು ಜೀವನನೇ ವ್ಯರ್ಥ ಅಂತ ಹೇಳ್ಬೇಕಾಗ್ತದೆ. ಶಿಕ್ಷಣ ಇಲ್ಲ ಅಂದ್ರೆ ನಾವ್ ಯಾರಾದ್ರೂ ಮತ್ತೊಬ್ಬರ ಮನೆಗೆ ಕೂಲಿಗೆ ಹೋಗ್ಬೇಕು, ಪಾತ್ರೆ ತೊಳಿಯಕ್ ಹೋಗ್ಬೇಕು, ಅವ್ರ ಮನೆಗ ತೊಗರಿ ಬಿಗ್ರಿ ಏನಾದ್ರು ಒಂದು ಹೊಲ ನಾಲಿ ಕೂಲಿ ಕೆಲಸವನ್ನ ಮಾಡ್ಬೇಕಾಗ್ತದೆ. ಅದೇ ನಾವೇನಾದ್ರೂ ಶಿಕ್ಷಣ ಕಲಿತಿದ್ದೆ ಆದ್ರೆ ನಾವ್ ಯಾರ ಮನೆಗೂ ಹೋಗುವಂತ ಅವಶ್ಯಕತೆ ಇರೋದಿಲ್ಲ. ನೀವೇನ್ ಮತ್ತೊಬ್ಬರ ಮನೆಗೆ ಹೋಗಿ ಕೆಲಸ ಮಾಡುವಂತವ್ರು ಆಗ್ತಿರೋ ಇವಾಗ ನೀವೇ 4 ದಿನ ಕೆಲಸ ಕೊಡುವಂತರ ಆಗ್ತಾರೆ, ಆಗ್ತಿರಲ್ಲ. ನಿಜಕ್ಕೂ ನೀವು 100ಕ್ಕೆ 100% ಇದ್ರಲ್ಲಿ ಯಾರು ಒಬ್ಬರು ಬೇಕಾದ್ರೆ ಮನೆ ಕೆಲಸ ಮಾಡೋರು ಆಗ್ಬೋದೇನಂತೀನಿ. ಆಗ ನಿಮ್ಮ ಮನೆ ಕೆಲಸಗಳನ್ನ ನೀವು 4 ಜನಕ್ಕೆ ಕೆಲಸ ಕೊಡುವಂತ ವಿದ್ಯಾರ್ಥಿಗಳು 100ಕ್ಕಲ್ಲ 200% ಆಗ್ತಾರೆ ಅನ್ನುವಂತ ಅಚಲವಾದ ನಂಬಿಕೆ ಈ ಶಾಲೆಯ ಮನೋಭಾವನೆ ಇದೆ. ನೋಡ್ರಿ, ಯಾವ ಶಿಕ್ಷಕರು ಸಹ ನಮ್ಮ ಗೌರ್ಮೆಂಟ್ ಪೇಮೆಂಟ್ ಅನ್ನ ಬರ್ತದ, ನಾವು ತಗೊಂಡು ಆರಾಮಾಗಿರ್ಬೋದು, ಆದಷ್ಟು 2 ಅಕ್ಷರವನ್ನು ಹೇಳ್ಬೇಕು, ಅಷ್ಟೇ ಸುಮ್ಮನೆ ಕುಂದ್ರಬೇಕು ಅನ್ನುವಂತ ಶಿಕ್ಷಕರನ್ನು ಸಹ ಬಹಳಷ್ಟು ಜನ ನೋಡಿರ್ತಾರೆ ನೀವೆಲ್ಲ ವಿದ್ಯಾರ್ಥಿಗಳಿಗೆ. ಆದ್ರೆ ಇಲ್ಲಿ ಪಾಠ ಮಾಡುವಂತ ಶಿಕ್ಷಕರು ಹೆಂಗಪ್ಪ ಅಂತಂದ್ರ ಯಾವ್ದಾದ್ರು ಒಂದು ಇಲ್ಲಿ ಕಾರ್ಯಕ್ರಮದೊಳಗ ಕಮ್ಮಿ ದುಡ್ಡು, ಯಾವ್ದಾದ್ರು ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ದುಡ್ಡು ಏನಾದ್ರು ಹೆಚ್ಚಿಗೆ ಆಗಿತ್ತು ಅಂತಂದ್ರೆ ಅವ್ರ ಹತ್ರ ಕೇಳಿ ಇವ್ರ ಹತ್ರ ಕೇಳ ಅನ್ನೋದ್ರ ಬದಲು ಅವರಾಗ ಅವರೇ ಪರ್ಸನಿಂದ ತೆಗೆದುಕೊಡುವಂತದ್ದು ನಾನು ಸುಮಾರು ಸರ್ತಿ ಕೇಳ್ಪಟ್ಟಿರ್ತೀನಿ, ಅಬ್ಸರ್ವ್ ಮಾಡಿರ್ತೇನೆ. ಇಲ್ಲಿ ಯಾವ್ದಾದ್ರು ಒಂದು ಕಾರ್ಯಕ್ರಮವನ್ನು ಮಾಡ್ಬೇಕಾದ್ರೆ ಕಡಿಮೆ ಬಿಟ್ಟಿರ್ತು 5,000 10,000 ಅಂತವೆಲ್ಲ ನಾ ಕೊಡ್ತೇನೆ, ನಮ್ಮ ಶಾಲೆ ಯಾವಂತೇಳಿ ಕೊಟ್ಟಿರ್ತಕ್ಕಂಥ ಸರ್ಗಳು ಬಹಳಷ್ಟು ಜನ ಅದಾರ. ಅಂತ ಶಿಕ್ಷಕರನ್ನ ಮಾಡಿರ್ತಕ್ಕಂಥವ್ರು ನಿಜಕ್ಕೂ ನೀವೆಲ್ಲ ವಿದ್ಯಾರ್ಥಿಗಳು ಬಹಳ ಧನ್ಯರಂತ ಹೇಳ್ಬೇಕಾಗ್ತದೆ. ಸರ್ ಅವ್ರು ಆಗ್ಲೇ ಇಲ್ಲ ನಾನು ಮಾತಾಡೋದ್ರೆ ಏನ್ ಮಾತಾಡ್ಬೇಕು ಅಂತಂದ್ರ ಆ ಮಾತಾಡುವಂತ ಆ ದನಿ ಒಳಗಡೆ ಮೊದಲು ಮಾತಾಡಿರ್ತಕ್ಕಂಥ ದನಿಗೆ ಈಗ ಮಾತಾಡಿರ್ತಕ್ಕಂಥ ದನಿಗೂ ಬಹಳ ವ್ಯತ್ಯಾಸವನ್ನ ಇತ್ತು. ಯಾಕಂತಂದ್ರೆ ಅವರೊಂದು ದುಃಖದ ದನಿಯಿಂದ ಮಾತನಾಡಿದ್ರು ನಿಮ್ಗೆಲ್ಲರ ಜೊತೆ. ಕಣ್ಣಲ್ಲಿ ನೀರು ಮೇಲ್ಗಡೆ ಇಟ್ಟು ಆದ್ರೆ ಮಕ್ಕಳ ಎದುರುಗಡೆ ಕಣ್ಣೀರು ಹಾಕಬಾರ್ದು ಅನ್ನುವಂತ ಒಂದು ಹಿತದೃಷ್ಟಿಯಿಂದ ಅವರು ಸುಮ್ಮನೆ ಅವರ ಮಾತುಗಳನ್ನ ಆಡಿ ಬಿಟ್ರೆ. ಯಾಕಂತಂದ್ರ ಎಷ್ಟು ವರ್ಷ ನಿಮ್ ಎಲ್ಲರ ಜೊತೆ ಬೆರೆತುಕೊಂಡು ನಿಮ್ಮ ಎಲ್ಲರ ಜೊತೆ ಒಂದು ಅವಿನಾಭಾವ ಸಂಬಂಧದಿಂದ ಇದ್ದುಕೊಂಡು ತಮ್ಮ ಎಲ್ಲರಿಗೂ ಸುಂದರವಾಗಿರ್ತಕ್ಕಂಥ ಪಾಠವನ್ನ ಮಾಡಿ ಇನ್ನು ಸ್ವಲ್ಪ ದಿವಸದ ಮಟ್ಟಿಗೆ ಬೇರೆ ಒಂದು ಶಾಲೆಗೆ ತೆರಳುವಂತ ಪ್ರತಿಯೊಬ್ಬ ಶಿಕ್ಷಕರಲ್ಲಿಯೂ ಸಹ ಅವ್ರ ಮುಖದಲ್ಲಿ ನೋಡ್ರಿ, ನೀವು ಅವ್ರ ಮುಖದಲ್ಲಿ ಒಂದ ಬಿಟ್ಟು ಹೋಗ್ಬೇಕಲ್ವಾ ಅನ್ನುವಂತ ಕಷ್ಟದ ಕಣ್ಣೀರು ಇರ್ತದ ಹೊರತಾಗಿ ನಾನು ಬಿಡ್ತಿದ್ದೀನಿ ಅಂತ ಸುಖದ ಕಣ್ಣೀರು ಯಾವ ಶಿಕ್ಷಕರಲ್ಲಿಯೂ ಸಹ ಇರೋದಿಲ್ಲ. ನೀವು ಅವಾಗಲೇ ಅಬ್ಸರ್ವ್ ಮಾಡಿರ್ಬೋದು ಸುಪ್ರಭ್ ಸರ್ ಅವರಿಗೆ. ಅವರು ಮಾತನಾಡೋ ಇಲ್ಲ ನಾವು ಮಾತಾಡೋಲ್ಲ ಅಂತಂದಾಗ ಅವ್ರ ಧ್ವನಿ ಆಲ್ರೆಡಿ ಚೇಂಜ್ ಆಗಿದೆ. 1-2 ಮಾತಾಡಿದ್ರು ಸರ್ ಅಂತಂದಾಗ 1-2 ಮಾತನಾಡಿದ್ರು. ನಿಜಕ್ಕೂ ಇಂಥ ಶಿಕ್ಷಕರನ್ನ ಪಡೆದಿರ್ತಕ್ಕಂಥವ್ರು ನೀವೆಲ್ಲ ವಿದ್ಯಾರ್ಥಿಗಳು ಬಹಳ ಧನ್ಯರು ಅಂತ ಹೇಳ್ಬೇಕಾಗ್ತದೆ. ಬಹಳ ಅಚ್ಚುಕಟ್ಟಾಗಿ ಬಹಳ ಸುಂದರವಾಗಿ ಪಾಠವನ್ನ ಮಾಡ್ತಕ್ಕಂಥವ್ರು ಸುಪ್ರಭ ಸರ್ ಅವರು. ನಾನು ಯಾಕಂತಂದ್ರ ನಾನು 4ನೇ ಕ್ಲಾಸಿನವರೆಗೂ ಇವ್ರು ನನ್ನ ಕ್ಲಾಸ್ ಟೀಚರ್ ಆಗಿದ್ರು. 4 ವರ್ಷಗಳ ಕಾಲ ಸತತವಾಗಿ ಇವರೇ ನನಗೆ ಪಾಠವನ್ನ ಮಾಡಿದರು. ಅವಾಗ ಅವ್ರು ಗುರುವಾಗಿದ್ರು, ಅದಕ್ಕೆ ಫಸ್ಟ್ ಹೇಳಿದ್ದೆ ಅವಾಗ ಅವ್ರು ಗುರುವಾಗಿದ್ರು, ಇವತ್ತಿನ ದಿವಸ ನಾನು ಗುರುವಾಗಿದ್ದೆ ಅಂತೇಳಿ. ಗುರು ಶಿಷ್ಯರು ಅಕ್ಕಪಕ್ಕದಲ್ಲೇ ಕೂತ್ಕೊಂಡು ನಮ್ಮ ಊರಿನ ಇನ್ನೊಂದು ಗುರುಗಳು ಸಹ ಇಲ್ಲೇ ಇದ್ದಾರೆ, ಗುರುನಾಥ್ ಸರ್ ಅಂತ ಹೇಳ್ಕೇಸಿ. ಇವ್ರ ಕೈಯಲ್ಲೂ ಸಹ ಸುಮಾರು ಬಹಳಷ್ಟು 2-3 ತಿಂಗಳು ಪಾಠ ಕೇಳಿರ್ಬೋದು. ಆಮೇಲೆ ನಾವು ಮತ್ತೆ ಬೇರೆ ಕಡೆ ವಿದ್ಯಾಭ್ಯಾಸಕ್ಕಾಗಿ ನಾವು ಮತ್ತೆ ಸಿದ್ಧಗಂಗಾ ಮಠ ಆ ಕಡೆ ಎಲ್ಲ ಹೋಗಿರ್ತಿದ್ದೇವೆ. ನೋಡ್ರಿ, ಅವ್ರಿಬ್ಬರ ಸರ್ ಕೈಯಲ್ಲಿ ಪಾಠ ಕೇಳಿರ್ತಕ್ಕಂಥ ನಾನು ಇವತ್ತಿನ ದಿವಸ ಮಠಕ್ಕಾಗಿದ್ದೀನಿ ಅಂತಂದ್ರ ಎಷ್ಟೋ ಜನ ಶಿಕ್ಷಕರು, ಎಷ್ಟೋ ಜನ ಶಿಕ್ಷಕಿಯರ ಕೈಯಲ್ಲಿ ಪಾಠ ಕೇಳಿರ್ತಕ್ಕಂಥ ನೀವು ಮುಂದೆ ಯಾವ್ದಾದ್ರು ಒಂದು ಉನ್ನತ ಮಟ್ಟದಲ್ಲಿ ಇರ್ಬೇಕಂತೇಳಿ ಊಹೆಯನ್ನ ಮಾಡ್ಕೊಂಡಿರ್ಬೇಕು, ಹೌದಿಲ್ಲ? ನೀವೇನಾದ್ರು ಉನ್ನತ ಮಟ್ಟದಲ್ಲಿ ಇದ್ದಿದ್ದೆ ಆದ್ರ ನಾವು ಉನ್ನತ ಮಟ್ಟದಲ್ಲಿ ಇದ್ದೀನಿ, ನಾನು ಗವರ್ಮೆಂಟ್ ಜಾಬಿನೊಳಗಿದ್ದೀನಿ ಅಂತೇಳಿ ನೀವು ಕಲಿತಿರ್ತಕ್ಕಂಥ ಶಾಲೆಯನ್ನ ಮರಿಬೇಡ್ರಿ, ನಿಮಗೆ ಕಲಿಸಿರ್ತಕ್ಕಂಥ ಶಿಕ್ಷಕರನ್ನ ಮರಿಬೇಡ್ರಿ.
ಯಾಕಂತಂದ್ರ ನೀವು ಆ ಉನ್ನತ ಮಟ್ಟಕ್ಕೆ ಹೋಗ್ಬೇಕಂತಂದ್ರ ಆ ಶಿಕ್ಷಕರ ಶ್ರಮ, ಆ ಶಿಕ್ಷಕಿಯರ ಶ್ರಮ ಬಹಳ ಇರ್ತದ. ಅವ್ರ ಮನೆ ಕೆಲಸವನ್ನ ಬಿಟ್ಟು ಬಂದು ನಿಮಗ ಪಾಠವನ್ನ ಮಾಡ್ತಾರ. ನಿಮಗ ಅನ್ಸ್ಬೋದು ಪಾಠ ಮಾಡ್ತಾರಂದ್ರ ಸುಮ್ಮನೆ ಮಾಡ್ತಾರೆ ಅಂತ ಬುದ್ಧಿ, ಪೇಮೆಂಟ್ ತಗೊಂಡು ಮಾಡ್ತಾರ ಅಂತ ಹೇಳಿ ಅವ್ರ ಮನೆಗೆ ಅವ್ರ ಗಂಡದವರು ಕುಂದ್ರಿಸಿ ದುಡಿಸುವಂತವ್ರು, ಕುಂದ್ರಿಸುವ ತಿನ್ನಿಸುವಂತವ್ರು ಇರ್ತಾರೆ, ಅವರೇ ದುಡ್ಡು ಕೇಸಿ. ಆದ್ರೂ ಸಹ ನಮಗ್ ಪೇಮೆಂಟ್ ಮುಖ್ಯ ಅಲ್ಲ, ನಮ್ಮಿಂದ 4 ಜನಕ್ಕೆ ವಿದ್ಯಾದಾನವನ್ನ ಮಾಡ್ತೀವಲ್ಲ, ಇದಕ್ಕಿಂತ ಶ್ರೇಷ್ಠದನ ಯಾವುದೂ ಇಲ್ಲ ಅನ್ನುವಂತ ಒಂದು ನೇರ ದೃಷ್ಟಿಯಿಂದ ನಿಮ್ಮೆಲ್ಲರಿಗೂ ಬಹಳ ಉತ್ತಮವಾಗಿರ್ತಕ್ಕಂಥ ಪಾಠವನ್ನು ಮಾಡ್ತಾರೆ. ಅದಕ್ಕ ನೋಡ್ರಿ, ನಿಮ್ಮ ಮನೆಯಲ್ಲಿ ಎಷ್ಟೇ ಶಾಣೆಯರು, ಇವಾಗ ನಿಮ್ಮ ಮನೆಯಲ್ಲಿ ಸಹೋದರಿಯರಾಗಿರ್ಬೋದು, ಅವ್ರು ಬಹಳ ಎಜುಕೇಟೆಡ್ ಆಗಿರ್ತಾರೆ. ನಿಮ್ಗೆ ಹೇಳಕ್ ಒಂದು 10 ನಿಮಿಷ ಟೈಮ್ ಅನ್ನ ಇರೋದಿಲ್ಲ ಅವ್ರ ಹತ್ರ. ಯಾಕಂದ್ರೆ ಅವ್ರದೇ ಆಗಿರ್ತಕ್ಕಂಥ ಬಿಜಿ ಒಳಗಡೆ ಇರ್ತಾರ. ನಿಮಗಾಗಿ ಟೈಮ್ ಅನ್ನು ತಗೊಂಡು ಪಾಠ ಮಾಡತಕ್ಕಂತ ಬಹಳ ಸುಂದರವಾಗಿರ್ತಕ್ಕಂಥ ಜೀವಿಗಳು ಇವರೆಲ್ಲ, ಬಹಳ ಸರಳವಾಗಿರ್ತಕ್ಕಂಥ ಜೀವಿಗಳು ಇವರೆಲ್ಲ. ನಿಮಗಾಗಿ ಬಂದಿರ್ತಾರ ಟೈಮ್, ನಿಮಗಾಗಿ ಅವ್ರ ಟೈಮ್ ಅನ್ನ ಕೊಟ್ಟಿರ್ತಾರ. ಆ ಟೈಮ್ ಅನ್ನ, ಅವರಲ್ಲಿ ಇರುವಂತ ಟೈಮ್ ಅನ್ನ ನೀವು ಕಿತ್ಕೋಬೇಕು. ಇನ್ನೂ 5 ನಿಮಿಷ ಹೆಚ್ಚಿಗೆ ಪಾಠ ಮಾಡಿರುವಂತ ವಿದ್ಯಾರ್ಥಿಗಳು ನೀವಾಗಿರ್ಬೇಕು. ಅವರು ಅಂದಾಗ ನಿಮ್ಮ ಜೀವನ, ಮುಂದಿನ ಭವಿಷ್ಯ ಉಜ್ವಲವಾಗ್ಲಿಕ್ಕೆ ಕಾರಣವಾಗ್ತದೆ. ಅದಕ್ಕ ನಿಮ್ಗೆ ಹೇಳುವಂತದ್ದು ಏನು ಬಾಳ ಇಲ್ಲ. ಆಲ್ರೆಡಿ ನಿಮಗೂ ಸಹ ಸಮಯ ಆಗ್ಯದ. ನಮ್ಮ ಮಠದಾಗ ಕಟ್ಟಡ ನಡೆಯೋದ್ರಿಂದ ನಮಗೂ ಸಹ ಸಮಯ ಆಗ್ಯದ. ಇಲ್ಲಿ ಸರ್ಗಳವ್ರಿಗೂ ಸಹ ಸುಮಾರು ನಿಮ್ಮ HM ಸರ್ಗೂ ಮೀಟಿಂಗ್ ಅದ, ನಮ್ಮ CRP ಸರ್ ಅವ್ರಿಗೂ ಮೀಟಿಂಗ್ ಅದ. ಇಲ್ಲೆಲ್ಲರೂ ಅವ್ರವ್ರ ಕಾರ್ಯದಲ್ಲಿ ತಲ್ಲೀನರು ಆಗುವಂತಾರೆ. ಇದರ ಹೊರತಾಗಿ ಯಾರು ಖಾಲಿ ಕುಂದಿರುವಂತವ್ರು ಇಲ್ಲ. ಅವಾಗಲೇ ನಮ್ಮ ಹಿರಿಯರು ಹೇಳಿದ್ರು, ನಮ್ಮ ಪೂಜ್ಯರ ಮಠಕ್ಕೆ ಹೋದಾಗ ನಮಗೆ ಆಶೀರ್ವಾದ ಮಾಡಿ ಕಳಿಸಿದ್ರು. ಇವತ್ತಿನ ದಿವಸ ನಮಗೆ ಪೂಜ್ಯರು ಬರೋರು ಹೇಳಿಲ್ಲ, ನಾವು ಅವ್ರಿಗೆ ಏನಾದ್ರು ಸನ್ಮಾನವನ್ನ ಮಾಡ್ತಿದ್ದೇವೆ ಅಂತ ಹೇಳ್ತೇವೆ. ನಾವು ಮಂದಿರದಲ್ಲಿ ಕಲ್ತಿರ್ತಕ್ಕಂಥ ಮನೆಗಳು ಹೆಂಗಪ್ಪ ಅಂತಂದ್ರ, ನಾವು ಶಾಲು ಆರ ಸನ್ಮಾನಕ್ಕಾಗಿ ನಮ್ಮ ಅಜ್ಜವರು ನಮಗೆ ಪಾಠವನ್ನ ಮಾಡಿಲ್ಲ. ನಮಗೂ ಶಾಲು ಆಹಾರ ಸನ್ಮಾನಕ್ಕಾಗಿ ನಾವು ಪಾಠವನ್ನ ಮಾಡ್ಕೊಂಡಿಲ್ಲ. ಅದಕ್ಕೆ ತಮ್ಮಲ್ಲಿ ಹೇಳ್ತೀನಿ, ತಾವು ಯಾವುದೇ ರೀತಿಯಾಗಿ ಮನಸ್ತಾಪವನ್ನ ಮಾಡ್ಕೊಳ್ಬೇಡ್ರಿ. ನಿಮ್ಮ ಈ ಮನಸ್ಸಿನ ನಮಗೆ ಶಾಲು, ಈ ನಿಮ್ಮ ಮಾತೆ ನಮ್ಮ ಆಹಾರ ಅಂತ ಹೇಳ್ತಾ ನಿಮ್ಮಲ್ಲೂ ಸಹ ಸಮಾಧಾನವನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತಂದ್ರೆ ನೀವು ಹಾಕುವಂತ ಆಹಾರ ಶಾಲನ್ನ ನೋಡಿ, ಸರ್ಗಳಿಗೆ, ನಮ್ಮ CRP ಸರ್ ಅವರಿಗೆ, ನಮ್ಮ ಶಿವಪುತ್ರಪ್ಪ ಸರ್ ಅವರಿಗೆ, ನಾವು ನೀವೆಲ್ಲರೂ ಸೇರಿ ಸುಮಾರು ಬಹಳಷ್ಟು ಶಾಲೆಗಳನ್ನ ಹೊಚ್ಚಿದ್ದೇವೆ. ಸುಂದರವಾಗಿರ್ತಕ್ಕಂಥ ಆಹಾರಗಳನ್ನ ಹಾಕಿದ್ವಿ. ಅದು ಯಾರು ಆಹಾರವನ್ನ ಪರ್ಮನೆಂಟ್ ಆಗಿ ಹಾಕೊಂಡು ಕೂತ್ಕೊಂಡಿಲ್ಲ. ನನಗ್ ಶಾಲಾ ಆಹಾರವನ್ನ ಹಾಕಿದೆ, ನಾನು ಹಾಕೊಂಡು ಕೂತ್ಕೊಂಡಿಲ್ಲ. ಹಿಂಗ ಹಾಕಿರ್ತಕ್ಕಂಥ ಶಾಲೆ ತೆಗೆದು ಹಂಗೆ ಅಲ್ಲೇ ಇಟ್ಟೆ. ಅದು ಯಾವ್ದು ನಮಗ್ ಶಾಶ್ವತವಲ್ಲ. ನಮಗ್ ಯಾವ್ದು ಶಾಶ್ವತ ಅಂದ್ರ ನಮ್ಮಲ್ಲಿರುವಂತ ವಿದ್ಯೆ, ನಮಗ್ ಬೇಕಾಗಿರುವಂತ ಮನುಷ್ಯನ ಆತ್ಮವಿಶ್ವಾಸ. ನಮ್ಮಲ್ಲಿರುವಂತ ವಿದ್ಯೆ, ನಮಗ್ ಬೇಕಾಗಿರುವಂತ ಮನುಷ್ಯನ ಆತ್ಮವಿಶ್ವಾಸನೇ ನಮಗ್ ಶಾಲೆ ಆಗ್ತದ. ಮುಂದಿನ ನಮ್ಮ ದಾರಿಗೆ ಸತ್ಯ ಮಾರ್ಗವಾಗ್ತದೆ. ಅದಕ್ಕೆ ತಮ್ಮಲ್ಲಿ ಹೇಳೋದು ಒಂದೇ, ನೀವು ಏನಾದ್ರು ಆಗ್ರಿ, ಪ್ರಜೆ ಆಗ್ರಿ, MP MLA ಏನಾದ್ರು ಆಗ್ರಿ, ಮನೆಗೆ ಉತ್ತಮ ಮಕ್ಕಳಾಗ್ರಿ, ಶಾಲೆಗೆ ಉತ್ತಮ ಶಿಕ್ಷಕರಾಗ್ರಿ, ಉತ್ತಮ ಸ್ಟೂಡೆಂಟ್ಗಳಾಗ್ರಿ, ಶಿಕ್ಷಕರಿಗೆ ನೀವು ಬಿಟ್ಟು ಶಾಲೆ ಬಿಟ್ಟು ಹೋದ್ರು ಇಂಥ ವಿದ್ಯಾರ್ಥಿಗಳು ಇದ್ರಪ್ಪ, ಅಂತ ವಿದ್ಯಾರ್ಥಿಗಳು ಬಹುಶಃ ನಮ್ಗೆ ಸಿಗ್ಲಿಕ್ಕಿಲ್ಲೇನೋ ಅಂತ ಅವ್ರಿಗೊಂದು ಮನಸ್ತಾಪವನ್ನ ಆಗಿರ್ಬೇಕು. ಅಂತ ವಿದ್ಯಾರ್ಥಿಗಳಾಗ್ರಿ ಅಂತ ಹೇಳ್ತಾ ನಿಮಗೆಲ್ಲ ಮತ್ತೊಮ್ಮೆ ಮಗದೊಮ್ಮೆ ಆ ಭಗವಂತನ ಶರಣಾರ್ಥಿಗಳಲ್ಲಿ ನನ್ನ 2 ಸೊಗಲು ನುಡಿಗಳನ್ನ ತಾಯಿ ಶಾರದಾ ದೇವಿಯ ಪಾದಕ್ಕೆ ಸಮರ್ಪಣೆ ಮಾಡ್ತಾ 2 ಮಾತಿಗೆ ವಿರಾಮವನ್ನು ನೀಡುತ್ತೇನೆ. ಶಿವಮಯ್ಯ.